ನಮ್ಮ ಬಸ್ ಬಂತು. ಸ್ಟಾರ್ಟ್ ಮಾಡ್ತಿದ್ದಾರೆ. ಮೈ ಫ್ರೆಂಡ್ ರಕ್ಷಿತಾ. ಹಾಯ್. ನಾನು ಫಸ್ಟ್ ಟೈಮ್ ಇವತ್ತು ಬಿಡ್ದಿ ತಟ್ಟೆ ಇಡ್ಲಿ ತಿಂದಿದ್ದು. ಬಟ್ ನಮ್ಗೊಂದು ಎಡವಟ್ಟು ಆಯ್ತು. ನಾನು ಫೈನಲಿ ಈಗ 10:40 ಈಗ ಬಂದ್ವಿ. ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಬೆಳಗ್ಗೆ 5:30ಗೆ ಎದ್ದು ಒಂದೇ ದಿನದಲ್ಲಿ 4 ಜಾಗ ಕವರ್ ಮಾಡೋ ಪ್ಲ್ಯಾನ್. ಸೊ ಬುಕ್ಕಿಂಗ್ ಹೇಗೆ ಮಾಡಿಕೊಂಡೆ, KSRTC ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡಿಕೊಂಡೆ. ಓಕೆ. ಸೊ ಬೆಳಗ್ಗೆ 6:30ಇಂದ ನೈಟ್ 9 o'clockವರೆಗೂ ಪೂರ್ತಿ ಟ್ರಿಪ್. ಅದಕ್ಕೆ ಎಷ್ಟು ಖರ್ಚಾಯಿತು? ಕೇವಲ 600 ಮಾತ್ರ. ನಾನಿವತ್ತು ಹೋಗೋ ಜಾಗಗಳು ಯಾವುದ್ಯಾವುದು ನೋಡೋಣ. ಸೊ ಫಸ್ಟು ಸೋಮನಾಥಪುರ ಟೆಂಪಲ್ಲು. ಇದು ಹೊಯ್ಸಳರ ಕಲ್ಲಿನ ಕವನ. ಓಕೆ. ಅದಾದಮೇಲೆ ತಲಕಾಡು. ಇಲ್ಲಿ ಪ್ರಾಚೀನ ವೈದ್ಯನಾಥೇಶ್ವರ ದೇವಸ್ಥಾನ ನೋಡ್ತೀವಿ. ಅದಾದಮೇಲೆ ನೆಕ್ಸ್ಟು ಶ್ರೀರಂಗಪಟ್ಟಣ, ಶ್ರೀ ರಂಗನಾಥ ಸ್ವಾಮಿ. ಅದಾದಮೇಲೆ ನೆಕ್ಸ್ಟು ಭರಚುಕ್ಕಿ. ಲಾಸ್ಟಲ್ಲಿ ಗಗನಚುಕ್ಕಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಿಡಿ ಅಂತ ಆಫ್ ಮಾಡಿಬಿಟ್ಟೆ. ನಮ್ಮ ಬಸ್ ಬಂತು. ಫೈನಲಿ 7 o'clockಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಮೈ ಫ್ರೆಂಡ್ ರಕ್ಷಿತಾ. ಹಾಯ್. ಸೊ ಈಗ ನಾವು ಬಿಡದಿ ತಟ್ಟೆ ಇಡ್ಲಿಗೆ ಬಂದಿದ್ದೀವಿ ತಿನ್ನೋದಕ್ಕೆ, ಟಿಫನ್ ಮಾಡೋದಕ್ಕೆ. ಹಿಂಗೋ ಇಟ್ಕೋತಾರೆ ಕಡೆ. ಹಾಯ್ ಗಾಯ್ಸ್. ನಾವಿಲ್ಲಿ ಬಿಡ್ದಿ ಬಂದಿದ್ದೀವಿ. ಈಗ ತಟ್ಟೆ ಇಡ್ಲಿ ವಿತ್ ಒಳ್ಳೆ ಕಾಫಿ ಮಾಡಿದ್ದೀವಿ. ಓಕೆ. ಸೊ ಈಗ ನಾವು ಫಿಲ್ಟರ್ ಕಾಫಿ ಕುಡಿದಿದ್ದೀವಿ. ಬಿಸಿ ಫಿಲ್ಟರ್ ಕಾಫಿ, ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ದ ಫುಡ್. ನಾನು ಫಸ್ಟ್ ಟೈಮ್ ಇವತ್ತು ಬಿಡ್ದಿ ತಟ್ಟೆ ಇಡ್ಲಿ ತಿಂದಿದ್ದು. ಬಟ್ ನನಗೇನು ತುಂಬ ಓವರ್ ಹೈಟ್ ಅನಿಸ್ತು. ಅಷ್ಟೊಂದೇ ಇಷ್ಟ ಆಗಿಲ್ಲ. ಮನೆ ಹತ್ರನೇ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆ ಹತ್ರ ಏನೋ ಚೆನ್ನಾಗಿತ್ತು. ನಿಮ್ಮ ರಿವ್ಯೂ ಏನು ತಟ್ಟೆ ಇಡ್ಲಿ ಬಗ್ಗೆ? ತಟ್ಟೆ ಇಡ್ಲಿ ವಾಸ್ ಗುಡ್, ಬಟ್ ನಮ್ಮ ಮನೆ ಹತ್ರ ಏನೋ ಚೆನ್ನಾಗಿತ್ತು ಅಂತ ಅನಿಸ್ತು. ತುಂಬ ಓವರ್ ಹೈಪ್ ಅಂತ ಅನಿಸ್ತು. ಬಟ್ ಕಾಫಿ ಚೆನ್ನಾಗಿದೆ. ಪೂರಿನೂ ತೊಗೊಂಡ್ವಿ. ಪೂರಿನೂ ಅಷ್ಟೇ ಅಷ್ಟೊಂದೇನು ಚೆನ್ನಾಗಿ ಅನಿಸ್ಲಿಲ್ಲ. ಬಟ್ ಕಾಫಿ ಚೆನ್ನಾಗಿದೆ. ಈಗ ಟಿಫನ್ ಮಾಡಿಕೊಂಡು ಈಗ ವಿ ಆರ್ ಆನ್ ದ ವೇ ಟು ಸೋಮನಾಥ್ಪುರ್. ಬಟ್ ನಮ್ಗೊಂದು ಎಡವಟ್ಟು ಆಯ್ತೇನಂದರೆ ವಿ ವೆಂಟ್ ಟು ವಾಶ್ರೂಮ್ ಆ್ಯಕ್ಚುಲಿ. ಅಲ್ಲಿ ನಮ್ಮನ್ನು ಬಿಟ್ಟು ಬಸ್ ಹೊಟ್ಟೋಗಿತ್ತು ಆ್ಯಕ್ಚುಲಿ. ನಾವು ಅವಾಗ ಸಡನ್ನಾಗಿ ಹಿಂದೆ ಓಡೋದ್ವಿ. ದಟ್ ವಾಸ್ ಆ ಕ್ರೇಜಿಯೆಸ್ಟ್ ಮೂಮೆಂಟ್ ಟುಡೇ. ಯಾವುದು ಯಾಕೋ ಫನ್, ಬಟ್ ಭಯ ಆಗ್ತಿತ್ತು. ಬಿಟ್ಟೋಗ್ಬಿಟ್ರೆ ಮತ್ತೆ ಏನಪ್ಪ ಮನೆಗೆ ವಾಪಸ್ ಹೋಗ್ಬೇಕಾ ಅಂತ ಅನಿಸಿತ್ತು. ಬಟ್ ಆಮೇಲೆ ಒಂಥರ ಥ್ರಿಲ್ಲಾಗಿ ಚೆನ್ನಾಗಿತ್ತು. ಬಿಡು, ಶೆಕೆ ಆಗುತ್ತೆ. ಫೈನಲಿ ಈಗ 10:40 ಈಗ ಬಂದ್ವಿ ಸೋಮನಾಥಪುರಕ್ಕೆ. ಮಲೀಟ್ ಗ್ರಾಫ್ಟಿಂಗ್ ಮಾಡಿದ. ಇಷ್ಟು ಬಿಸಿಲಿದೆ 10:40ಗೆ. ಬ್ಯಾಂಗಾಡ್. ಸೊ ಫಸ್ಟ್ ಪ್ಲೇಸ್ ಬಂದು ಈಗ ಸೋಮನಾಥಪುರ. ಇದು ಎಲ್ಲಿದೆ ಅಂದರೆ ಮೈಸೂರಿಂದ 35 kilometers ಕಾವೇರಿ ನದಿ ಪಕ್ಕ. ಓಕೆ. ಸೊ ಇದನ್ನು ಯಾರು ಕಟ್ಸಿದ್ದು ಅಂದರೆ 750 years ಬ್ಯಾಕ್ ಹೊಯ್ಸಳ ರಾಜನ ಸೇನಾಧಿಪತಿ ಸೋಮನಾಥ ಕಟ್ಟಿಸಿದ್ದು. ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ನಮಗೆ 3 ಗುಡಿ ಇದೆ. ಒಂದು ಮಧ್ಯ ಕೇಶವ, 2 ಜನಾರ್ದನ, ಬಲ ವೇಣುಗೋಪಾಲ. ಓಕೆ. ಸೊ ಇದ್ರನ್ನ ನಾವು ಕಲ್ಲಿನ ಕತೆ ಪುಸ್ತಕ ಅಂತ ಕೂಡ ಹೇಳ್ಬೋದು. ಗೋಡೆ ಮೇಲೆ ರಾಮಾಯಣ ಮಹಾಭಾರತ ಕೆತ್ತನೆ ಇಲ್ಲಿದೆ. ಓಕೆ. ಈ ದೇವಸ್ಥಾನ ಬಂದು ಸ್ಟಾರ್ ಶೇಪಲ್ಲಿದೆ. ಇನ್ನೊಂದು ದೊಡ್ಡ ಗೌರವ ಏನು ಅಂದರೆ 2023 ಯುನೆಸ್ಕೋ ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಘೋಷಿಸಿದೆ. ಹಂಗಂದ್ರೆ ಏನು ಅಂತಂದರೆ ಇದು ಇಡೀ ಪ್ರಪಂಚಕ್ಕೆ ಒಂದು ಅಮೂಲ್ಯ ಆಸ್ತಿ ಅಂತ ಅರ್ಥ. ಓಕೆ. ಈ ಹೊಯ್ಸಳ ಇರ್ತಾರಲ್ಲ, ಅವರಲ್ಲಿ 3 ದೇವಸ್ಥಾನಗಳಲ್ಲಿ ಇದು ಒಂದು ಪ್ರಸಿದ್ಧ ದೇವಸ್ಥಾನ. ಸೊ ಇಲ್ಲಿ ಇವಾಗ ಏನಿದೆ ಅಂದರೆ ಇಲ್ಲಿ ಪೂಜೆ ಆಗ್ತಿಲ್ಲ. ಓಕೆನಾ. ಸೊ ಇದನ್ನು ಯಾರು ನೋಡ್ಕೋತಿದ್ದಾರೆ ಅಂದರೆ ASI, ಹಾಗಂದರೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಅಂದರೆ ASI ಏನು ಮಾಡುತ್ತೆ ಅಂದರೆ ಈ ಇಂಡಿಯಾದಲ್ಲಿರೋ ಒಂದು ಹಳೆಯ ದೇವಸ್ಥಾನ, ಕೋಟೆಗಳು, ಸ್ಮಾರಕಗಳನ್ನೆಲ್ಲ ಕಾಪಾಡೋ ಒಂದು ಸರ್ಕಾರಿ ಸಂಸ್ಥೆ. ಇದನ್ನು ನಾವು ಬೇಕಾದರೆ ಪುರಾತನ ಕಟ್ಟಡಗಳ ಡಾಕ್ಟರ್ ಅಂತ ಕೂಡ ಅನ್ಕೋಬೋದು. ಇಲ್ಲಿ ತುಂಬ ವರ್ಷ ಆಗಿರೋದ್ರಿಂದ ಪೂಜೆ ಎಲ್ಲ ಇಲ್ಲಿ ನಡೆಯಲ್ಲ. ಓಕೆನಾ. ಸೊ ಪೂಜೆ ಮಾಡಲ್ಲ, ಆದರೆ ನೀಟಾಗಿ ನೋಡ್ಕೊಳ್ಳೋದಕ್ಕೆ ಇವರು ಮಾಡ್ತಾರೆ. ಇಲ್ಲಿರೋದು 3 ಗೋಪುರ. ಏಲೂರು ಹಳೆಬೀಡಲ್ಲಿ 1, 2, 3 ಗೋಪುರ ಇದೆ. ಓಕೆ. ಸೊ ನಾವು ನೆಕ್ಸ್ಟ್ ಹೊರಟಿದ್ದ ಪ್ಲೇಸೇ ತಲಕಾಡು.
ತಲಕಾಡು ಅಂದರೆ ಏನು, ಎಲ್ಲಿದೆ ಅಂತ ಕೇಳಿದ್ರೆ ಇದು ಮೈಸೂರಿಂದ 45 ಕಿಲೋಮೀಟರ್ಸ್ ದೂರ ಇದೆ. ಓಕೆ, ಅಂದರೆ ಕಾವೇರಿ ನದಿ ದಂಡೆ ಮೇಲೆ ಇದೆ. ಇದು ಮರಳಿನಲ್ಲಿ ಫುಲ್ಲು ಮುಚ್ಚಿ ಹೋದ ಊರು. ಓಕೆ, ಸೊ ಇದು ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ಪಂಚಲಿಂಗ ದರ್ಶನ, ಅಂದರೆ ಇಲ್ಲಿ 5 ಶಿವನ ದೇವಸ್ಥಾನಗಳಿದೆ. ಓಕೆನಾ, ಸೊ ಅದರಲ್ಲಿ ಫಸ್ಟ್ ಬಂದು ವೈದ್ಯನಾಥೇಶ್ವರ, ಪಾತಾಳೇಶ್ವರ ಮತ್ತು ಮರಳೇಶ್ವರ. ಓಕೆ, ಸೊ ಇದ್ರದ್ದು ಕತೆ ಏನು ಅಂದರೆ ಇಲ್ಲಿ ತಲಕಾಡುಗೆ ಶಾಪ ಇದೆ ಅಂತಾರೆ. ಅಂದರೆ ಅಲ್ಮೇನಮ್ಮ ಅವರು ಶಾಪ ಕೊಟ್ಟಿದ್ದಾರೆ. ಇದನ್ನು ಬೇಕಾದರೆ ನೀವು ಇದನ್ನು ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಇದ್ರ ಡೀಟೇಲ್ಸ್ ಹೇಳ್ತೀನಿ, ಕತೆ ಹೇಳ್ತೀನಿ. ಓಕೆ, ಅದಕ್ಕೆ ಶಾಪದಿಂದ ಈ ಊರು ಪೂರ್ತಿ ಮರಳು. ಸೊ ಇಲ್ಲಿ ಬೇರೆ ಏನಿದೆ ಅಂದರೆ ಇಲ್ಲಿ ಕಾವೇರಿ ನದಿಯಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಬೋಟಿಂಗ್ ಅಂದರೆ ಇದು ತೆಪ್ಪ ಬರುತ್ತಲ್ವ, ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಒಂದು ಚಿಕ್ಕ ರೌಂಡಿಗೆ ನಮಗೆ ತೊಗೊಂಡಿದ್ದು 50 ರುಪೀಸು, ಲಾಂಗ್ ರೈಡ್ಗೆ 100 ರುಪೀಸ್ ತೊಗೊಂಡ್ರು. ಓಕೆ, ಅದಾದಮೇಲೆ ಇಲ್ಲಿ ಕಾವೇರಿ ಬೋಟಿಂಗ್ ಎಲ್ಲ ಆದಮೇಲೆ ನೀವು ಬೇಕಾದರೆ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಬೋದು, ಬಿಡ್ತಾರೆ. ಬಟ್ ಆದರೆ ಇಲ್ಲಿ ನಮಗೆ ಬಿಡಲಿಲ್ಲ. ಎಲ್ಲೂ ಆಳ ಇಲ್ಲ ಅಲ್ವಾ? ಎಲ್ಲಿ ಕೋಲಲ್ಲಿ ಓಡ್ಸೋದು ಅಲ್ಲ, ಆಳ ಎಲ್ಲೂ ಇಲ್ಲ ಅಲ್ವಾ? ಎಲ್ಲೂ ಆಳ ಇಲ್ಲ. ಎಷ್ಟಿದೆ ಆಳ ಇಲ್ಲಲ್ಲ? ಅಲ್ಲಿ ನಾಲ್ಕು ಕಡೆ ಇದೆ. ಏನು ಗೊತ್ತಾ, ಇದು ತಲಕಾಡಲ್ಲಿ ಬೆಸ್ಟ್ ಮೊಮೆಂಟ್ ಯಾವುದು ಅಂದರೆ ಈ ಕಾವೇರಿ ನದಿಯಲ್ಲಿ ಮಾಡಿದ ತೆಪ್ಪ ಸವಾರಿ. ಇದಂತೂ ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ನಿಜ ಹೇಳ್ಬೇಕಂದ್ರೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಅಕ್ಕಪಕ್ಕ ಎಲ್ಲ ಫುಲ್ಲು ಗ್ರೀನರಿ, ನೇಚರು, ವಾಟರು, ನಮ್ಮ ಕಾವೇರಿ ನಮ್ಮ ಹೆಮ್ಮೆ. ಇದಂತೂ ಫುಲ್ಲು ಮನಸ್ಸು ತುಂಬಿ ಬಂತು ಆ ಥರ ಆಯಿತು ನಮಗೆ. ಆ ಗಾಳಿ ಸಕ್ಕತ್ತಾಗಿತ್ತು ಮಾತ್ರ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದರೆ ತಲಕಾಡಿಗೆ ಬಂದು ತೆಪ್ಪ ಸವಾರಿ ಮಾಡದೆ ಹೋದರೆ ಟ್ರಿಪ್ಪು ಅರ್ಧಕ್ಕೆ ಮುಗಿಸ್ದಂಗೆ. ಓಕೆನಾ, ನೀವು ಏನಾದರೂ ಬಂದರೆ ಈ ಕಡೆ ತೆಪ್ಪ ಸವಾರಿ ಮಾಡಿ ಯು ವಿಲ್ ಎಂಜಾಯ್ ಇಟ್ ನೈಸ್ಲಿ. ನೆಕ್ಸ್ಟ್ ಟೈಮ್ ನೀವು ಹೋದಾಗ ಮಿಸ್ ಮಾಡ್ಕೋಬೇಡಿ. ಓಕೆನಾ, ಮಾಡಿದೆ ಕಣೆ. ಪಾಪ ಏನು ಮಾಡೋಣ, ಅದೇ ತಲಕಾಡು ಆದಮೇಲೆ ನೆಕ್ಸ್ಟು ಲಂಚ್ ಮಾಡಿಕೊಂಡು ನಾವು ಹೊರಟಿದ್ದು ರಂಗನಾಥ ಸ್ವಾಮಿ ಟೆಂಪಲ್ಗೆ. ಇದು ಬಂದ್ಬಿಟ್ಟು ಶಿವನ ಸಮುದ್ರ ಹತ್ರ ಇದೆ. ಟೋಟಲ್ 3 ರಂಗ ಇದೆ. ನಾವು ಹೋಗ್ತಿರೋದು 2ನೇ ರಂಗಕ್ಕೆ. ಓಕೆನಾ, ಆದಿರಂಗ ಬಂದ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿದೆ. ಮಧ್ಯರಂಗ ಇವಾಗ ಹೋಗ್ತಿದ್ದೀವಲ್ಲ, ಇದು ಮಧ್ಯರಂಗ, ನದಿಯ ಮಧ್ಯ ಇದೆ. ನೆಕ್ಸ್ಟ್ ಅಂತ್ಯರಂಗ ಶ್ರೀರಂಗಂ ತಮಿಳ್ನಾಡಲ್ಲಿದೆ. ಈ 3 ರಂಗನ ನೋಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಹೋಗಿದಾಗ ಮೇನ್ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಪಕ್ಕದಲ್ಲೇ ಒಂದು ಚಿಕ್ಕ ಗುಡಿಯಲ್ಲಿ ದೇವ್ರನ್ನ ಇಟ್ಟಿದ್ದಾರೆ. ಸೊ ಅಲ್ಲಿಂದಲೇ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ರಂಗನಾಥ ಸ್ವಾಮಿ ಆದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಬರಚುಕ್ಕಿ ವಾಟರ್ ಫಾಲ್ಸ್ಗೆ. ಓಕೆ, ಸೊ ಇದು ಬಂದ್ಬಿಟ್ಟು ಕಾವೇರಿ ನದಿಯ ಜಲಪಾತ. ಶಿವನ ಸಮುದ್ರದಲ್ಲಿ ಕಾವೇರಿ 2 ಕವಲಾಗುತ್ತೆ. ಎಡಗಡೆ ಹರಿಯೋದು ಬರಚುಕ್ಕಿ, ಬಲಗಡೆ ಹರಿಯೋದು ಗಗನಚುಕ್ಕಿ. ಇದು ಸುಮಾರು 69 ಮೀಟರ್ ಎತ್ತರ ಇದೆ. ಬರಚುಕ್ಕಿ ಫಾಲ್ಸಿಗೆ ಬಂದಿದ್ವಿ. ಅಷ್ಟೊಂದೇನು ವಾಟ್ರ್ ಇಲ್ಲ, ಬಟ್ ಓಕೆ, ಚೆನ್ನಾಗಿತ್ತು. ನಮಸ್ಕಾರ ದೇವರು, ಹೇಗಿದ್ದಾರೆ ಎಲ್ಲರೂ? ನಾವು ಆ್ಯಕ್ಚುಲಿ ಈಗ ತುಂಬ ಸಮ್ಮರ್ ಇದೆ, ಬರಚುಕ್ಕಿ ಫಾಲ್ಸಿಗೆ ಬಂದಿದ್ದೀವಿ ಈಗ ಸದ್ಯಕ್ಕೆ. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಸಮ್ಮರಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಮಳೆ ಇಲ್ಲ. ವಿ ಕಾಂಟ್ ಡು ಎನಿಥಿಂಗ್. ಆಗಸ್ಟ್ ಜುಲೈಯಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇದು ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿ ಬರ್ತಿದೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಗಗನಚುಕ್ಕಿಗೆ. ಇದು ಬಂದು 90 ಮೀಟರ್ ಇರುತ್ತೆ. ಓಕೆ, ಸೊ ಇದನ್ನು ಆಕಾಶದಿಂದ ನೀರು ಬೀಳ್ತಾ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಇದಕ್ಕೆ ಗಗನಚುಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಸೊ ನಮ್ಮ ಅನುಭವ ಸೇಮ್. ಆಗಸ್ಟಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್, ಸೊ ನಮ್ಮ ಟ್ರಿಪ್ ಇವಾಗ ಕಂಪ್ಲೀಟ್ಲಿ ಎಂಡ್ ಆಯಿತು. ಬಟ್ ನಾವು ಇವಾಗ ಲಾಸ್ಟ್ ಪ್ಲೇಸ್ ಗಗನಚುಕ್ಕಿಯಲ್ಲಿ ಇದ್ದೀವಿ, ನೋಡ್ಕೊಂಡು ಬಂದು. ಹೆಂಗೆ ಅನಿಸ್ತು ಟ್ರಿಪ್ಪು? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ವರ್ತ್ಫುಲ್. ಅಂದರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ಲೇಸಸ್ ಕಮ್ಮಿ. ಬಟ್ ಏನು ಅಂದರೆ ಜಾಸ್ತಿ ಊಟ ತಿಂಡಿ ಹತ್ರ, ಸ್ನ್ಯಾಕ್ಸ್ ಹತ್ರನೇ ತುಂಬ ಟೈಮ್ ವೇಸ್ಟ್ ಮಾಡಿಸ್ತಾರೆ. ಮತ್ತು ಅಲ್ಲಿ ಫುಲ್ಲು ಒಂಥರ ಒಳಗಡೆ ಫುಲ್ ಬಿಸ್ನೆಸ್ ಮಾಡ್ಕೊಳ್ತಾರೆ. ಬಟ್ ಎಂಜಾಯ್ ಮಾಡ್ಬೋದು. ಟ್ರಾವೆಲಿಂಗ್ ಇದ್ರೆ ಹೋಗುತ್ತೆ. ಬಟ್ ನಾವೇ ಬಸ್ಸಲ್ಲಿ ಹೋಗಿ ಕವರ್ ಮಾಡ್ತೀವಿ ಅಂದರೆ ಆಗಲ್ಲ. ಇವರಾದರೆ ಇನ್ನೂ ಮಾಡ್ಬೋದಿತ್ತು ಆ್ಯಕ್ಚುಲಿ, ಬಟ್ ತುಂಬ ಟೈಮು ವೇಸ್ಟ್ ಆಗೋಯ್ತು. ಇನ್ನೊಂದೇನು ಅಂದರೆ ನಿಮ್ಗೆ 600ಗೆ 4 ಜಾಗ ನೋಡ್ಬೋದು. ಬಸ್ ಡ್ರೈವರ್ ಟೆನ್ಷನ್ ಇರಲ್ಲ. ಅಲೋನ್ ಆಗಿ ಒಬ್ಬಂಟಿಯಾಗಿ ಕೂಡ ನೀವು ಹೋಗ್ಬೋದು, ಭಯ ಏನು ಇರಲ್ಲ. ಸೊ ಅದು ತುಂಬ ಚೆನ್ನಾಗಿದೆ. 600 ಓನ್ಲಿ ಬಸ್ ಚಾರ್ಜ್ ಅಷ್ಟೇ. ಮಿಕ್ಕಿದ್ದು ಊಟ, ಎಂಟ್ರಿ ಟಿಕೆಟು, ಬೋಟಿಂಗು ಎಲ್ಲ ನೀವೇ ಅಮೌಂಟ್ ಕೊಡಬೇಕು.
ಪ್ರತಿ ಜಾಗಕ್ಕೂ ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ. ನಿಮಗೆ ಜಾಗಗಳನ್ನ ಜಸ್ಟ್ ನೋಡಬೇಕು ಅಂದರೆ ಬೇಕಾದರೆ ನೀವು KSRTC ಬೆಸ್ಟು. ಆದರೆ ಫ್ಯಾಮಿಲಿ ಜೊತೆ ಆರಾಮಾಗಿ ಪೂರ್ತಿ ಎಂಜಾಯ್ ಮಾಡಬೇಕು ಅಂದರೆ ನಿಮ್ಮದೇ ಕಾರು ಇಲ್ಲ ಬಸ್ಸಲ್ಲಿ ಹೋಗಿ, ಆಗ ನಿಮಗೆ ಎಷ್ಟು ಬೇಕೋ ಅಷ್ಟು ಟೈಮು ನೀವು ಎಂಜಾಯ್ ಮಾಡ್ಬೋದು. ಓಕೆನಾ? ಸೊ ನಿಮ್ಮ ಆಯ್ಕೆ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಿಮಗೇನಾದರೂ ಅಫಿಷಿಯಲ್ದು KSRTC ಲಿಂಕ್ ಬೇಕು ಅಂದರೆ ನನಗೆ ಲಿಂಕ್ ಅಂತ ಟೈಪ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.